ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕನ್ ಬಿರಿಯಾನಿ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಚಿಕನ್ ದಮ್ ಬಿರಿಯಾನಿ ಮಾಡೋದು ದೊಡ್ಡ ಕೆಲಸನೇ ಅಲ್ಲ. ತುಂಬಾ ಸುಲಭವಾಗಿ ಮನೆಯಲ್ಲಿ ಈಸಿಯಾಗಿ ನೀವು ಈ ಒಂದು ಚಿಕನ್ ದಮ್ ಬಿರಿಯಾನಿನ ಮಾಡ್ಕೋಬೋದು. ಸೊ ಈ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಒಂದು 2-3 ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನಂತರ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾನು ಈ ಚಿಕನ್ನಿಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು. ಸ್ವಲ್ಪ ನಾವು ಮಾಮೂಲಿ ಅಡುಗೆಗಿಂತ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಾಸ್ತಿ ಹಾಕಿದ್ರೆ ಖಂಡಿತ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಹಳೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ. ಸೊ ನೋಡಿಕೊಂಡು ಉಪಯೋಗಿಸಿ. ಉಪ್ಪನ್ನು ಉಪಯೋಗಿಸ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಉಪಯೋಗಿಸಿ. ಸೊ ಅಚ್ಕಾರದ ಪುಡಿ ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ನಂತರ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಇದರ ರಸನ ಹಿಂಡ್ಕೋಬೇಕಾಗುತ್ತೆ ನಾವು. ನಿಂಬೆ ಹಣ್ಣಲ್ಲಿರುವಂತಹ ಬೀಜನ ತೆಗೆದು ನಂತರ ನಾವು ರಸನ, ಅದರ ಜ್ಯೂಸನ್ನು ಹಿಂಡ್ಕೊಳ್ಳೋಣ. ಮನೆಯಲ್ಲಿ ಸುಮಾರು ಟೈಪಲ್ಲಿ ನೀವು ಬಿರಿಯಾನಿಗಳನ್ನು ಮಾಡಿರ್ತೀರ. ಖಂಡಿತ ಈ ಒಂದು ಬಿರಿಯಾನಿನ ಒಂದು ಸಲ ತಯಾರಿಸಿ ನೋಡಿ, ಆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಈ ಒಂದು ದಮ್ ಬಿರಿಯಾನಿ. ಆದರೆ ಇದು ತುಂಬ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್. ಜೀರಿಗೆ ಸ್ವಲ್ಪ ಅದನ್ನು ನಾವು ಫ್ರೈ ಮಾಡಿ ನಂತರ ಪೌಡರ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನಂತರ ಒಂದು ಪಿಂಚಷ್ಟು ಅಡಿಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಪಿಂಚಷ್ಟೇ. ನಂತರ ಇಲ್ಲಿ ಏಲಕ್ಕಿ, ಹಾಗೆ ಪಲಾವ್ ಎಲೆ ಮತ್ತು ಸೋಂಪು, ಹಾಗೆ ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇಷ್ಟನ್ನು ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಇವಾಗ ಇದಕ್ಕೆ ನಾವು ಮೊಸರನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೋಬೇಕಾಗುತ್ತೆ. ಈ ಮಸಾಲೆಗಳನ್ನೆಲ್ಲ ನಾವು ಚಿಕನ್ನಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರೆ ಖಂಡಿತ ಬಿರಿಯಾನಿ ಸೂಪರ್ ಟೇಸ್ಟನ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಎಷ್ಟೋ ಜನ ನಮಗೆ ದಮ್ ಬಿರಿಯಾನಿ ಮಾಡೋಕ್ಕೆ ಬರ್ತಾ ಇಲ್ಲ, ನೀಟಾಗಿ ಬರ್ತಾ ಇಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಕಳಿಸಿದ್ರಿ. ಖಂಡಿತ ಈ ರೀತಿಯಾಗಿ ಚಿಕನ್ ದಮ್ ಬಿರಿಯಾನಿನ ಒಂದು ಸಲ ಮಾಡಿ ನೋಡಿ, ತುಂಬಾ ಸುಲಭವಾಗಿ ಮನೆಯಲ್ಲಿ ನೀವು ತಯಾರಿಸ್ಕೋಬೋದು. ಮತ್ತು ಟೇಸ್ಟ್ ಅಂತೂ ವಾವ್ ಸೂಪರ್ ಅನಿಸುತ್ತೆ. ಒಂದು ಸಲ ತಯಾರಿಸಿ ನೋಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿನ ಫ್ರೈ ಮಾಡಿರೋ ಅಂಥದ್ದನ್ನು ಈಗ ಹಾಕ್ಕೊಳ್ಳೋಣ. ಹಿಂಗೆ ಫ್ರೈ ಆಗಿರೋಂಥ ಈರುಳ್ಳಿ ನಿಮಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಬೇಕು ಅಂದರೆ ಅಲ್ಲಿಂದನೂ ತಂದು ಕೂಡ ನೀವು ಉಪಯೋಗಿಸ್ಬೋದು. ಅಥವಾ ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂದರೆ ಈ ಥರ ನೀವು ಎಣ್ಣೆಯಲ್ಲಿ ಅದನ್ನು ಈರುಳ್ಳಿನ ಹಾಕಿ ಚೆನ್ನಾಗಿ ಕಲರ್ ಈ ಥರ ಚೇಂಜ್ ಆಗೋ ಹಾಗೆ ಹಾಕಿ ಫ್ರೈ ಮಾಡ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಮಿಕ್ಸ್ ಮಾಡಿ ಇದನ್ನು ಸುಮಾರು ನಾವು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ರೆಸ್ಟಿಗೆ ಇಡಬೇಕು. ಸೊ ಟೈಮ್ ಇದೆ ಅನ್ನೋದಾದರೆ ನೀವು 1 ಅವರ್ ಅಥವಾ 2 ಅವರ್ ಕೂಡ ಇದನ್ನು ರೆಸ್ಟಿಗೆ ಇಡ್ಬೋದು. ಸೊ ಟೈಮ್ ಇಲ್ಲ ಅನ್ನೋದಾದರೆ ಒಂದು 1/4 ಗಂಟೆ ಆದರೂ ನೀವು ಇದನ್ನು ಇಡಬೇಕಾಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ರೆಸ್ಟಿಗೆ ಬಿಟ್ಬಿಡೋಣ. ನೋಡಿ ಈಗ ಆಗಿದೆ. ಸೊ ಇದನ್ನು ಒಂದು ಸೈಡಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ
ಸ್ವಲ್ಪ ನೀರನ್ನು ಹಾಕಿ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಸೊ ನೀರು ಹಾಕಿದ್ದೀನಿ ಇದಕ್ಕೆ ಅಷ್ಟೇ. ನಂತರ ನಾವು ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕು. ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಸೋಂಪು ಇಷ್ಟನ್ನು ಕೂಡ ಹಾಕಿ ನಾನು ಈ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಇದಕ್ಕೆ ಅನ್ನ ಮಾಡೋದಕ್ಕೆ ಅಂತ ನಾನು ನೀರನ್ನು ಇಟ್ಟಿದ್ದೀನಿ. ಸುಮಾರು ಒಂದು 3ರಿಂದ 4 ಕಪ್ ಆಗೋಷ್ಟು ನೀರನ್ನು ಹಾಕಿ ನಾನು ಅದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಈಗ ನೀರು ಚೆನ್ನಾಗಿ ಕುದಿ ಬರಲಿ. ಇವಾಗ ನೀರು ಕುದಿ ಬರೋದಕ್ಕೆ ನಾನು ಫಸ್ಟು ಈಗ ಅಕ್ಕಿಯನ್ನು ತೊಳೆದು ಬಾಸುಮತಿ ರೈಸನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಬಾಸುಮತಿ ರೈಸನ್ನು ತೊಳೆದು ಅದನ್ನು ಒಂದು 5 ನಿಮಿಷ ನಾವು ನೀರಲ್ಲಿ ನೆನೆಹಾಕಬೇಕಾಗುತ್ತೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಿಂಬೆಹಣ್ಣಿನ ಒಂದು ಹೋಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಜ್ಯೂಸ್ ಇರಬಾರ್ದು, ಆ ಥರ ಇರೋವಂಥ ಒಂದು ನಿಂಬೆ ಹೋಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇವಾಗ ನಾವು ಇದಕ್ಕೆ ನೀರು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾವು ಇವಾಗ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಬಾಸುಮತಿ ರೈಸಲ್ಲಿ ನಾನು ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಮಾಮೂಲಿ ರೈಸನ್ನು ಕೂಡ ಉಪಯೋಗಿಸಿ ಮಾಡ್ಕೋಬೋದು. ಮಾಮೂಲಿ ರೈಸಲ್ಲಿ ಮಾಡುವಂತಹ ಒಂದು ಬಿರಿಯಾನಿ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ಅಕಸ್ಮಾತ್ ನಿಮಗೆ ಬೇರೆ ಥರದ ಚಿಕನ್ ಬಿರಿಯಾನಿ ರೆಸಿಪಿ ಬೇಕು ಅಂತಂದರೆ ಮಾಮೂಲಿ ರೈಸನ್ನು ಉಪಯೋಗಿಸಿ ಮಾಡೋವಂತಹದ್ದು ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಹೀಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಸುಮಾರು ಒಂದು 4ರಿಂದ 5 ನಿಮಿಷದಲ್ಲಿ ಈ ಅನ್ನ ರೆಡಿಯಾಗಿಬಿಡುತ್ತೆ ನಮಗೆ. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಆಲ್ಮೋಸ್ಟ್ ಆಲ್ 3/4% ಆಗಿದೆ. 3/4% ಬೆಂದಿರಬೇಕು, ಅನ್ನ ಪೂರ್ತಿಯಾಗಿ ಬೆಂದಿರಬಾರ್ದು. ಸೊ ನೋಡಿಕೊಂಡು ನೀವು ಅಕ್ಕಿಯನ್ನು ಬೇಯಿಸ್ಕೊಳ್ಳಿ. ಜಾಸ್ತಿ ಟೈಮ್ವರೆಗೂ ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಈಗ ಅನ್ನ ಆಗಿದೆ, ಅದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ ಫಸ್ಟು. ನಂತರ ಇಲ್ಲಿ ನಾವು ಒಂದು ಕುಕ್ಕರ್ ತೊಗೊಂಡಿದ್ದೀವಿ. ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಆಯಿಲ್ ಹಾಕ್ಕೊಳ್ಬೋದು. ಸೊ ತುಪ್ಪ ಹಾಕಿದ ನಂತರ ಇದಕ್ಕೆ ಹಸಿರು ಮೆಣಸಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು, ಒಂದೆರಡು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ. ಹಾಗೆ ಇವಾಗ ನಾವು ಚಿಕನ್ನ ನೆನೆಯೋದಕ್ಕೆ ಇಟ್ಟಿದ್ದೀವಲ್ಲ, ಆ ಚಿಕನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕನ್ ಪೀಸಸ್ನೆಲ್ಲ ಹಾಕ್ಕೊಳ್ಳೋಣ ಫಸ್ಟು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಬಿರಿಯಾನಿ. ಹಾಗೆ ತುಂಬಾ ಬೇಗ ಮಾಡ್ಕೋಬೋದು. ನೀವು ಯಾವಾಗಲೇ ಟೈಮ್ ಇತ್ತು ಅಂತ ಅಂದಾಗ ಖಂಡಿತ ರುಚಿಯಾಗಿರೋವಂಥ ಒಂದು ಚಿಕನ್ ಬಿರಿಯಾನಿ ಸುಮಾರು ಒಂದು ಅರ್ಧ ಗಂಟೆಯೊಳಗೆ ರೆಡಿಯಾಗುವಂತಹ ಒಂದು ರೆಸಿಪಿ ಇದು. ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ನಾವು ಇದನ್ನು ಎಣ್ಣೆಯಲ್ಲೇ ಅಥವಾ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿದ ನಂತರ ನಾವು ಇದನ್ನು ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅನ್ನೋದಾದರೆ ನೀವು ಹಾಗೆ ಕುಕ್ಕರಲ್ಲೇ ಬೇಯಿಸ್ಕೋಬೋದು. ಸೊ ನೋಡಿ ಈಗ ಅನ್ನ ಬೆಂದಿದೆ, ಒಂದು 3/4% ಆಗುವಷ್ಟು ಅನ್ನ ಈಗ ಆಗಿದೆ. ಸೊ ಇವಾಗ ನೀರನ್ನು ನಾವು ಬಸ್ದು ಅನ್ನವನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನೋಡಿ ಚಿಕನ್ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಕನ್ ಬಿರಿಯಾನಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ಬೇಕು ಅಂದರೆ ಈಗಲೂ ಕೂಡ ನೀವು ಸ್ವಲ್ಪ ಗರಂ ಮಸಾಲ ಕೂಡ ಉಪಯೋಗಿಸ್ಬೋದು ಬೇಕು ಅಂತಂದರೆ. ನಾನಿವಾಗ ಮತ್ತೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿರೋಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ. ಅಷ್ಟನ್ನು ಹಾಕಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ವಿಷಲ್ ಮಾಡಿಸ್ಕೊಳ್ಳೋಣ. ಸಾಕು, ಒಂದು ವಿಷಲ್ ಮಾಡಿಸಿದ್ರೆ ಸಾಕಾಗುತ್ತೆ. ಅಕಸ್ಮಾತ್ ಜಾಸ್ತಿ ಚೆನ್ನಾಗಿ ಚಿಕನ್ ಎಲ್ಲ ಬೇಯಬೇಕು ಅನ್ನೋದಾದರೆ ನೀವು 2 ವಿಷಲ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಫಸ್ಟೇ ನಾನು ಚಿಕನ್ನ ಬೇಯಿಸಿರೋದ್ರಿಂದ 1 ವಿಷಲ್ ಮಾಡಿಸ್ಕೊಂಡಿದ್ದೀನಿ, ಸಾಕಾಗುತ್ತೆ. ಈಗ 1 ವಿಷಲ್ ಆದ ನಂತರ ನೋಡಿ ಅನ್ನ ರೆಡಿಯಾಗಿದೆ. ಸೊ ಈಗ ಅನ್ನವನ್ನು ನಾವು ಒಂದು ಲೇಯರಾಗಿ ಹಾಕ್ಕೊಳ್ಬೇಕು. ಸ್ವಲ್ಪ ಚಿಕನ್ ಗ್ರೇವಿನ ನಾವು ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀವಿ. ಸೊ ಫಸ್ಟಿಗೆ ಸ್ವಲ್ಪ ಚಿಕನ್ ಗ್ರೇವಿನ ತೆಗೆದಿಟ್ಟು ನಂತರ ಈ ಅನ್ನವನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಅನ್ನ ಹಾಕಿದ ನಂತರ ನಾವು
ನೋಡಿ ಸೈಡಲ್ಲೆಲ್ಲ ನೀಟಾಗಿ ಅನ್ನವನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಅನ್ನ ನಾವು 3/4% ಬೇಯಿಸಿರೆ ಮಾತ್ರ ಈ ಥರ ನಮಗೆ ಅನ್ನ ಈ ಥರ ಇರುತ್ತೆ. ಇಲ್ಲ ಅಂದರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಅನ್ನವನ್ನು ಮಾಡಿಕೊಡಿ. ಹಾಗೆ ಈಗ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ನೋಡ್ಬೋದು ಸಾಫ್ರಾನ್ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಹಾಕಿದ ನಂತರ ಅದಕ್ಕೆ ಹಾಲು ಹಾಕಿ ನಾವು ಸ್ವಲ್ಪ ಒಂದು 5 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ಸಾಕು, ನಮಗೆ ಈ ಕಲರ್ ಬಂದುಬಿಡುತ್ತೆ. ಈಗ ಮತ್ತೆ ಈರುಳ್ಳಿ ಫ್ರೈ ಮಾಡಿರೋವಂತಹ ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೇಯರ್ ಆಗಿ. ಅಂದರೆ ಜಾಸ್ತಿ ಏನು ಬೇಡ, ಹಿಂಗೆ ಹಾಕ್ಕೊಂಡ್ರೆ ಸಾಕು. ಕೆಲವರೆಲ್ಲ ತುಂಬಾ ಫುಲ್ಲು ಲೇಯರ್ ಆಗಿ ಹಾಕ್ತಾರೆ. ಹಾಗೆ ಹಾಕಿದ್ರೆ ನಮಗೆ ಮಧ್ಯೆ ಮಧ್ಯೆ ಜಾಸ್ತಿ ಈರುಳ್ಳಿ ಸಿಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗ ಇದ್ರ ಮೇಲೆ ಚಿಕನ್ ಗ್ರೇವಿನ ಹಾಕ್ಕೊಳ್ಳೋಣ ಸ್ವಲ್ಪ. ಈ ಥರ ನಾನು 3 ಲೇಯರ್ ಆಗಿ ಹಾಕ್ಕೊಳ್ತೀನಿ ಕುಕ್ಕರಲ್ಲಿ. ಜಾಸ್ತಿ ಟೈಮೇ ತೊಗೊಳ್ಳೋದಿಲ್ಲ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ನೀವು ರುಚಿಯಾಗಿರುವಂಥ ಚಿಕನ್ ದಮ್ ಬಿರಿಯಾನಿನ ಮಾಡೋದು ತುಂಬಾ ಸುಲಭ. ಒಂದ್ಸಲ ಈ ರೀತಿ ವರ್ಲ್ಡ್ ಫೇಮಸ್ ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿನ ಒಂದ್ಸಲ ತಯಾರಿಸಿ ನೋಡಿ, ನಿಮಗೆ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ನೋಡಿ ಮತ್ತೆ ಚಿಕನ್ ಹಾಕಿದ ನಂತರ ನಾನು ಮತ್ತೆ ಒಂದು ಲೇಯರ್ ಆಗಿ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ನಾವು ಒಂದು 3 ಲೇಯರನ್ನು ಹಾಕ್ಕೊಳ್ಳೋಣ. ನೋಡಿ ಈಗ ಹಾಕಿದ ನಂತರ ಮತ್ತೆ ಈರುಳ್ಳಿ ಫ್ರೈ ಮಾಡಿರೋಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಸಾಫ್ರಾನ್ ಮಿಲ್ಕ್ ಹಾಕ್ಕೊಳ್ಳೋಣ. ನೋಡಿ ಈಗ ಹಾಕಿದ ನಂತರ ಮತ್ತೆ ಚಿಕನ್ ಗ್ರೇವಿನ ಹಾಕ್ಕೊಳ್ಬೇಕು. ಇವಾಗ ಚಿಕನ್ ಗ್ರೇವಿನ ಹಾಕಿದ ನಂತರ ನಾವು ನೀಟಾಗಿ 1 ಸ್ಪೂನು ತುಪ್ಪನ ಹಾಕಿ, ನೋಡಿ ಈ ರೀತಿ ತುಪ್ಪ ಹಾಕಿದ ನಂತರ 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಇದನ್ನು ದಮ್ ಕಟ್ಟಿಸ್ಬೇಕು. ಖಂಡಿತವಾಗ್ಲೂ 5 ನಿಮಿಷದಲ್ಲಿ ತುಂಬಾ ರುಚಿಯಾಗಿರುವಂತಹ ಒಂದು ದಮ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಈಗ ನೋಡಿ ಆಗಿದೆ. ಸೊ ಅನ್ನ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು 1 ಸ್ಪೂನಿಂದ ತೆಗಿತೀನಿ. ನೋಡ್ಬೋದು ಎಷ್ಟು ಅನ್ನ ಕೂಡ ಮೆತ್ತಗಾಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ನೀವು ಹೋಟೆಲಲ್ಲಿ ರೆಸ್ಟೋರೆಂಟಿಗೆಲ್ಲ ಹೋಗಿ ತಿಂದಿರ್ತೀರ, ಅದೇ ಟೇಸ್ಟನ್ನು ನಿಮಗೆ ಮನೆಯಲ್ಲಿ ರುಚಿಯಾಗಿರುವಂತಹ ಒಂದು ಬಿರಿಯಾನಿನ ನೀವು ಮನೆಯಲ್ಲಿ ಮಾಡ್ಕೋಬೋದು. ವರ್ಲ್ಡ್ ಫೇಮಸ್ ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಸೊ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇವಾಗ ತುಂಬಾ ಟೇಸ್ಟಿಯಾಗಿರೋಂತಹ ಈಸಿಯಾಗಿರೋಂತಹ ಒಂದು ಬಿರಿಯಾನಿ ರೆಸಿಪಿ. ಸೊ ಎಲ್ಲರೂ ಕೂಡ ಮನೆಯಲ್ಲಿ ತಯಾರಿಸಿ ಹಾಗೆ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.